2028ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಜೆಸಿಬಿ ಪಾರ್ಟಿ ಮೂಲಕ ಚುನಾವಣೆಗೆ ಸ್ಪರ್ಧಿಸಿ 143 ಸ್ಥಾನಗಳ ಬಹುಮತದೊಂದಿಗೆ ನಾನೇ ರಾಜ್ಯದ ಮುಖ್ಯಮಂತ್ರಿಯಾಗುತ್ತೇನೆ ಎಂದು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ವಿಶ್ವಾಸ ವ್ಯಕ್ತಪಡಿಸಿದರು. ಅಥಣಿ ಭೋಜರಾಜ ಕ್ರೀಡಾಂಗಣದಲ್ಲಿ ಶಿವಾಜಿ ಮಹಾರಾಜರ ಪುತ್ಥಳಿ ಅನಾವರಣ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಭಾರತ ಹಿಂದೂ ರಾಷ್ಟ್ರವಾಗಿ ಉಳಿಯಬೇಕಾದರೆ ಛತ್ರಪತಿ ಶಿವಾಜಿ ಮಹಾರಾಜರು ಮತ್ತು ರಾಣಾ ಪ್ರತಾಪ್ ಸಿಂಗ್ರಂತಹ ಆಡಳಿತ ಅನಿವಾರ್ಯವಾಗಿದೆ. ಇವರು ಆಡಳಿತ ಪಕ್ಷವೇ ಇರಲಿ, ವಿರೋಧ ಪಕ್ಷವೇ ಇರಲಿ, ನಾನು ಇರುವುದನ್ನು ಸತ್ಯ ಹೇಳುತ್ತೇನೆ. ಹೀಗಾಗಿ ನಾನು ವಿವಾದಾತ್ಮಕ ಹೇಳಿಕೆ ನೀಡುತ್ತೇನೆ ಎಂದರು. ನಮ್ಮ ಸೇನಾಧಿಪತಿ ತಪ್ಪು ಮಾಡೋಣ, ಅವಾಗ ಶಿವಾಜಿ ಮಹಾರಾಜರು ಬೆಳವಡಿ ಮಲ್ಲಮ್ಮನ ಕರೆಸಿ ತಾಮ್ರದ ಒಂದು ಇದರಲ್ಲಿ ನೀನು ನನ್ನ ಸಹೋದರಿ, ನೀನು ಬೇರೆಲ್ಲ ನಾನು ಬೇರೆಲ್ಲ ಅಂತ ಸಹೋದರ ಸಹೋದರಿ ಭಾವನೆ ಕೊಟ್ಟಂತ ಛತ್ರಪತಿ ಶಿವಾಜಿ ಮಹಾರಾಜ ಹೇಳ್ಕೊಟ್ಟ ಸುಮ್ಮನೆ ಶಿವಾಜಿ ಮಹಾರಾಜನ ಬೆಳವಡಿ ಮಲ್ಲಮ್ಮ ಸೋಲಿಸಲಿಲ್ಲ. ಅವರದ್ದು ಒಂದು ದೊಡ್ಡ ಚಿತ್ರ ಇದೆ. ನೋಡಿರೋದಿಲ್ಲ ಕೆಲವು ಮಂದಿ ಏನಾಗ್ಬಿಡ್ತಾರೆ ದೇಶನಾಗ, ಯಾರು ಇತಿಹಾಸನೇ ತಮ್ಗೆ ಹೆಂಗ್ ಬೇಕಂತ ಬರ್ಕೊಂಡಾರ ಅವ್ರು ಯಾರು ಕೇಳೋದಾರ ಎಲ್ಲ ಲೆಫ್ಟಿಸ್ಟು ಕಮ್ಯುನಿಸ್ಟ್ ಮಾಡಿ ನನ್ನ ಮಕ್ಕಳು ತಮ್ಗೆ ಹೆಂಗ್ ಬೇಕು ಹಂಗೆ ಬರೀ ಮೊಬೈಲ್ ನಾವು ಕನ್ನಡ ಸಲ ಬರೀಬೇಕ ನಾವು ಚೆನ್ನಾಗ ಬರೇ ಮಹಾರಾಣಾ ಪ್ರತಾಪ್ ಹೆಸರು ತಗೊಂಡ್ರ ಅಕ್ಬರ್ ಅಲ್ಲೇ ಚಡ್ಡ್ಯಾಗ ಮಾಡಲಿಲ್ಲ. ಮಹಾರಾಣಾ ಪ್ರತಾಪ್ 7 ಕೋಟಿದ್ದ ಮಹಾರಾಣಾ ಪ್ರತಾಪ್ ಕೈಯ ಅಂತ 110 ಕಿಲೋ ಹೊಡೆದ್ರ ಒಬ್ಬ ಬೈದೂರು ಕಾಣಂತ ಒಂದು ಸೇನಾಧಿಪತಿ ಪಟ್ಟು ಕಳಿಸಿದ. ಯಾಕೆ ನೀತಿತ್ತಂದ್ರ 6-7 ವರ್ಷದ ಸಣ್ಣ ಮಕ್ಕಳಿಗೆ ಸಹಿತ ಅತ್ಯಾಚಾರ ಮಾಡ್ತಿದ್ದ ಅಂತ ನೀಚ. ಅವನು ಕೊಟ್ಟು ಕಳ್ಸದ ಅಕ್ಬರ್, ಹೋಗಿ ಇವನ ಮಹಾರಾಣ ಹೊಡೆದಾಕ ಇಟ್ಟು ಚಂದ ಚೇತಕ್ಕ ಕುದುರೆ ಐತಲ್ಲ ಮಹಾರಾಣ ತಿರ್ಗ್ಯಾಡ್ಸಿ ಓಡ್ಯಾಡ್ಸಿ ಹೊಡಿಕೊತಾರ. ಒಮ್ಮೆ ಹೊಡಿಲಿಲ್ಲ ಮಹಾರಾಣ, ಹಿಂಗ ಹೊಡ್ತು ಹಿಂಗ ಮಾಡಿ ಒಂದು ಹೊಡೆದ ತಲೆಯಾಗಿ ನೆಟ್ಟಾಗಿ ಇಟ್ರ ಕುದುರೆ ಅದು ಕುಡಿ ಹಿಂಗೆ ತೊಗೊಂಡೋಗಿ ನಮ್ಮ ಶೌರ್ಯವನ್ನು ನಾವು ಹೇಳೇ ಇಲ್ಲ. ಬರೀ ಧನವಂತನಾದ ಟಿಪ್ಪು ಸುಲ್ತಾನ್ ಮಕ್ಕಳು ಮತ್ತೆ ಇಟ್ಟು ಬ್ರಿಟಿಷರಿಗೆ ಹೋರಾಟ ಅತಿ ಯಾಕಂತ ನಿಮ್ಮ ನಮ್ಮ ಸಂಭಾಜಿ ರಾಜ ಛಾವ ಅದು ನೋಡೋದಾಗಲೇ ನಾನು ಸಿನಿಮಾ ನಾ ಬಂದ್ ಮಾಡಿಬಿಟ್ಟೆ. ಅಯ್ಯಪ್ಪ ಊರು ತೆಗೆದು ಚಿತ್ರ ಹಿಂಸೆ ಹೋಗುದು ಸಂಭಾಜಿ ರಾಜೇ ಯಾಕೆ ಗೊತ್ತಾಗ್ಲತ್ತಿದ್ವಿ ನೀವು ವಿಚಾರ ಮಾಡಿ. ಇವತ್ತು ಸಂಭಾಜಿ ರಾಜ ಅನ್ನೋದು ನಿಮ್ಗೆ ಪಾತ್ರ ಗೊತ್ತಾಯ್ತಲ್ಲ. ಸಂಭಾಜಿ ರಾಜ ಬಗ್ಗೆ ನಮ್ಗೆ ಏನು ಕೊಡ್ತಾ ಇರಲಿಲ್ಲ. ಶಿವಾಜಿ ಮಹಾರಾಜ ಹೇಳ್ತಾವ್ರು ಹೇಳಿದ್ರಲ್ಲ ನಮ್ಮ ದೇಶಪಾಂಡೆ ಗುರುಗಳು, ಇದೇನು ಗೆರಿಲ್ಲ ಯುದ್ಧ ಅಂತ ಜಗತ್ತಿಗೆ ಯಾರು ಕೂರಿಸ್ಕೊಟ್ಟಾರಪ್ಪ ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ. ಜಗತ್ತಿನ ಮೊದಲ ಭಾರತದಲ್ಲಿ ನೌಕಾಗಳ ಪ್ರಾರಂಭ ಮಾಡಿದವರು ಯಾರಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ. ಇಲ್ಲಿ ಒಬ್ಬ ಮಹಾಪುರುಷ ನಮ್ಮ ಇಮ್ಮಡಿ ಪುಲಿಕೇಶಿ ದಕ್ಷಿಣಾಪತೇಶ್ವರ ತರ ನಮ್ಮಲ್ಲಿ ಕರ್ನಾಟಕದ ಸೂರತ್ವ ಏನು ಕಡಿಮೆ ಇಲ್ಲ. ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಕೆಳದಿ ಚೆನ್ನಮ್ಮನ ಇತಿಹಾಸನೂ ಇದೆ. ಛತ್ರಪತಿ ಶಿವಾಜಿ ಮಹಾರಾಜರ ಮಗನಾದಂತ ರಾಜಾರಾಮಗೆ ಔರಂಗಜೇಬು ಹೊಡಿಬೇಕಂತ ಪ್ರಯತ್ನ ಮಾಡಿದಾಗ ಆಶ್ರಯ ಕೊಟ್ಟಂತವ್ರು ಯಾರಪ್ಪ ಅಂದ್ರೆ ಕೆಳದಿ ಚೆನ್ನಮ್ಮ. ಕರ್ನಾಟಕದ ಶಿವಮೊಗ್ಗ ಭಾಗದಲ್ಲಿ ಬರ್ತಾಳ ಹೆಣ್ಮಗಳು. ಬಿಜೆಪಿಯವರು ಉಚ್ಚಾಟನೆ ಮಾಡಿದ್ದಾರೆ. ಹೀಗಾಗಿ ನಾನು ಬರುವ 2028ರ ವಿಧಾನಸಭಾ ಚುನಾವಣೆಗೆ ಜೆಸಿಬಿ ಪಕ್ಷದಿಂದ ಸ್ಪರ್ಧೆ ಮಾಡುತ್ತೇನೆ. 143 ಸ್ಥಾನಗಳ ಬೆಂಬಲದೊಂದಿಗೆ 11 ಜೆಸಿಬಿಗಳನ್ನು ವಿಧಾನಸೌಧದ ಮುಂದೆ ನಿಲ್ಲಿಸಿ ನಾನೇ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವುದಾಗಿ ಹೇಳಿದರು. ಪುತ್ಥಳಿ ಅನಾವರಣ ಇತಿಹಾಸ ಕಾರ್ಯಕ್ರಮ. ಶಿವಾಜಿ ಪುತ್ಥಳಿ ಅನಾವರಣಗೊಳಿಸಿದರೆ ಸಾಲದು, ಶಿವಾಜಿಯವರ ಆದರ್ಶವನ್ನ ಪ್ರತಿಯೊಬ್ಬರೂ ಮೈಗೂಡಿಸಿಕೊಳ್ಳಬೇಕು. ನಾನು ವಿಜಯಪುರದಲ್ಲಿ ಶಿವಾಜಿ ಮೂರ್ತಿ, ಮಹಾರಾಣಾ ಪ್ರತಾಪ್ ಸಿಂಗ್ ಸೇರಿದಂತೆ ಅನೇಕ ಮಹಾನ್ ನಾಯಕರ ಪುತ್ಥಳಿಗಳನ್ನು ಪ್ರತಿಷ್ಠಾಪಿಸಿ ಅನೇಕ ರಸ್ತೆಗಳಿಗೆ ಮಹಾತ್ಮರ ಹೆಸರು ನಾಮಕರಣ ಮಾಡಿದ್ದೇವೆ ಎಂದರು. ಕೃಷ್ಣ ಕಾಂಬ್ಳೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.